श्रीभगवानुवाच अनाश्रितकर्मफलं कार्यं कर्म करोति यः स सन्न्यासी च योगी च ಸ ನಿರ್ಗರ್ಣ ಚಾಕ್ರಿಯಃ. ಶ್ರೀಕೃಷ್ಣನು ಹೀಗೆಂದನು, ಹೇ ಅರ್ಜುನ, ಕರ್ಮಫಲವನ್ನು ಆಶಿಸದೆ ಕರ್ತವ್ಯ ಕರ್ಮವನ್ನು ಮಾಡುವವನೇ ನಿಜವಾದ ಸನ್ಯಾಸಿ, ನಿಜವಾಗಿ ಯೋಗಿ. ಅಷ್ಟೇ ಅಲ್ಲದೆ ಅಗ್ನಿಕಾರಗಳನ್ನು ಬಿಟ್ಟವನೂ ಅಲ್ಲ, ಕರ್ಮಗಳನ್ನು ಬಿಟ್ಟವನೂ ಅಲ್ಲ. ಯಂ ಸನ್ಯಾಸಮಿತಿ ಪ್ರಾಹು ಯೋಗಂ ತವಿದ್ಧಿ ಪಾಂಡವ ನ ಹಸ್ಯಂಸ ಸಂಕಲ್ಪೋ ಯೋಗಿ ಭವತ ಕಶ್ಚನ. ಪಾಂಡುತನೆಯ ಸನ್ಯಾಸವೆಂದರೂ ಯೋಗವೆಂದರೂ ಒಂದೇ. ಸಂಕಲ್ಪವನ್ನು ಬಿಡದೆ ಯಾವನೂ ಯೋಗಿಯಾಗಲಾರನು. ಆರುರುಕ್ಷೋರ್ಮುನೇಯೋರ್ಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ವೈವ ಶಮ ಕಾರಣ ಮುಚ್ಯತೆ. ಜ್ಞಾನಯೋಗವನ್ನು ಸಿದ್ಧಿಸಿಕೊಳ್ಳಬೇಕೆಂಬ ಮುನಿಗೆ ನಿಷ್ಕರ್ಮ ಕರ್ಮವೇ ಸಾಧನ, ಯೋಗಾರೂಢನಿಗೆ ಉಪಶಾಂತಿಯೇ ಕಾರಣ. ಯದಾ ಹೀನೇಂದ್ರಿಯತ್ಯಶೋ ನ ಕರ್ಮ ಸ್ವನುಷ್ಣಜತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಶಬ್ದಾದಿ ವಿಷಯಗಳಲ್ಲಿಯೂ ಕರ್ಮಗಳಲ್ಲಿಯೂ ಆಸಕ್ತನಾದವನು, ಸರ್ವ ಸಂಕಲ್ಪವನ್ನು ತ್ಯಜಿಸಿದವನು ಆದವನನ್ನು ಯೋಗಾರೂಢನೆಂದು ಕರೆಯುತ್ತಾರೆ. ಉದ್ಧರೇಧಾತ್ಮನಾಥಾತ್ಮಂ ನಾತ್ಮಾನಮವಸಾಧಯೇ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮಾಯೌರಿಪುರಾತ್ಮನಃ. ತನ್ನನ್ನು ತಾನೂ ಉದ್ಧರಿಸಿಕೊಳ್ಳಬೇಕು, ತನ್ನನ್ನು ತಾನು ಅಧೋಗತಿ ಪಾಲು ಮಾಡಕೂಡದು. ತನಗೆ ತಾನೇ ಬಂಧು, ತನಗೆ ತಾನೇ ಶತ್ರು ಎಂದರೆ ತನ್ನ ಒಳಿತಿಗೆ ಮತ್ತು ಕೆಡುಕಿಗೆ ತಾನೇ ಕಾರಣವೆಂದ ಅರ್ಥ. ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತ್ಮಾತ್ಮೈವ ಶತ್ರುವತ್. ಸ್ವಾಧೀನವಾದ ತನ್ನ ಮನಸ್ಸೇ ತನಗೆ ಆಪ್ತ, ಸ್ವಾಧೀನವಲ್ಲದ ತನ್ನ ಚಿತ್ತವೇ ತನಗೆ ವೈರಿ. ಚಿತಾತ್ಮಾನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಪಮಾನಯೋ. ಶೀತೋಷ್ಣ ಸುಖ ದುಃಖ ಮಾನಾಪಮಾನಗಳ ಚಿತ್ತವನ್ನು ಜಯಿಸಿದ ಪ್ರಶಾಂತನಿಗೆ ಪರಮಾತ್ಮನ ಅನುಭವ ಉಂಟಾಗುವುದು. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೋಟೋಸ್ತು ವಿಜಯೇತ್ರಿಂದ್ರಿಯಃ ಯುಕ್ತ ಯುಕ್ತ ಚ ತೇ ಯೋಗಿ ಸಮಲೋಷ್ಟಾಶ್ಮಚಾಂಚನಃ. ಶಾಸ್ತ್ರೀಯ ಮತ್ತು ಸ್ವಾನುಭವ ಜ್ಞಾನಗಳಿಂದ ತೃಪ್ತನಾದವನು, ಮಣ್ಣು ಕಲ್ಲು ಬಂಗಾರಗಳಲ್ಲಿ ಸಮಭಾವವುಳ್ಳವನು, ನಿರಾಕಾರನು, ಜಿತೇಂದ್ರಿಯನೂ ಆದವನೇ ಯೋಗಾರೂಢನೆಂದು ಹೇಳಿಕೊಳ್ಳುತ್ತಾನೆ. ಸಂಹೃನ್ಮಾತ್ಮಾರುದಾಸೀನ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿರ್ವಿಶಸ್ಯತೆ. ಒಳ್ಳೆ ಮನಸ್ಸಿನವರು, ಗೆಳೆಯರು, ಹಗೆಗಳು, ಉದಾಸೀನರು, ಮಧ್ಯಸ್ಥರು, ದ್ವೇಷಿಗಳು, ಬಂಧುಗಳು, ಸುಜನರು, ಕುಜನರು ಎಂಬ ವಿಧ ವಿಧವಾದ ವರ್ಗಗಳಲ್ಲೂ ಸಮಬುದ್ಧಿಯುಳ್ಳವನೇ ಯೋಗಿಗಳಲ್ಲಿ ಹೆಚ್ಚಿನವನು. ಯೋಗಿ ಯುಂಜಿತ್ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕಿಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಏಕಾಂತದಲ್ಲಿ ಒಬ್ಬನೇ ಇದ್ದು ಚಿತ್ತ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಸಂಗ್ರಹ ಬುದ್ಧಿ ಇರದವನಾಗಿ ಯೋಗಿಯು ಅಭ್ಯಾಸವನ್ನು ಮಾಡಬೇಕು. ಇದಿಷ್ಟು 1ರಿಂದ 10 ಶ್ಲೋಕ ಮತ್ತು ಅದರ ಅರ್ಥವನ್ನು ನಿಮ್ಮ ಮುಂದೆ ಹೇಳುತ್ತೇನೆ. ಮತ್ತೆ ನಿಮಗೆ 11ರಿಂದ 20 ಶ್ಲೋಕ ಮತ್ತು ಅದರ ಅರ್ಥವನ್ನು ಹೇಳುತ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ ರಾಮ ಹರೇ ಹರೇ.